ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕೆಲವು ನೈಸರ್ಗಿಕ ವಿದ್ಯಮಾನಗಳು ಭಾರತದ ಒಂದನೇ ಪ್ರಶ್ನೆ. ಮಿಂಚಿನ ಸಮಯದಲ್ಲಿ ಕೇಳಿ ಬರುವ ಶಬ್ದ. ಮಿಂಚಿನ ಸಮಯದಲ್ಲಿ ನಿಮಗ್ ಗೊತ್ತಿದೆ ಅಲ್ವಾ? ಜೋರಾಗಿ ಮಳೆ ಸುರಿತಾ ಇದೆ, ಜೋರಾಗಿ ಮಿಂಚು ಬರ್ತಾ ಇದೆ, ಅದ್ರ ಜೊತೆ ಒಂದು ಶಬ್ದ ಬರುತ್ತಲ್ಲ, ಅದಕ್ಕೆ ಏನಂತ ಕರಿತೀವಿ? ಗುಡುಗು ಅಲ್ವಾ? ಮಿಂಚಿನ ಸಮಯದಲ್ಲಿ ಕೇಳಿ ಬರುವ ಶಬ್ದ ಆಪ್ಷನ್ ಎ ಗುಡುಗು ಸರಿಯಾದ ಉತ್ತರ. ಬಿ ಸಿಡಿಲು ಅಲ್ಲ, ಸಿಡಿಲು ತಪ್ಪಾದ ಉತ್ತರ. ಗಾಳಿಯ ಶಬ್ದ, ಇದು ಗಾಳಿಯಿಂದ ಉಂಟಾಗಿರುವಂತಹ ಶಬ್ದ ಹೌದಾಗಿರುತ್ತೆ, ಆದ್ರೆ ಪರ್ಟಿಕ್ಯುಲರ್ ಆಗಿ ಗಾಳಿಯ ಶಬ್ದ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮಳೆಯ ಶಬ್ದ ಅಲ್ಲ, ತಪ್ಪಾದ ಉತ್ತರ. ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ ಎ ಗುಡುಗು. ಈಗ ಮಿಂಚಿನ ಸಮಯದಲ್ಲಿ ಗುಡುಗು ಯಾಕೆ ಕೇಳಿ ಬರ್ತದೆ ಅಂದ್ರೆ, ಮಿಂಚು ಮಿಂಚುವಂತಹ ಸಮಯದಲ್ಲಿ ಎಷ್ಟು ಶಾಖವನ್ನ ಉತ್ಪತ್ತಿ ಮಾಡ್ತದೆ ಅಂದ್ರೆ ಸುಮಾರು 30,000 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪವನ್ನ ಉಂಟು ಮಾಡ್ತದೆ. ಇದು ಏನ್ ಮಾಡ್ತದೆ, ಗಾಳಿ ನಿಮಗ್ ಗೊತ್ತು, ಗಾಳಿಯನ್ನ ಬಿಸಿ ಮಾಡಿದಾಗ ಗಾಳಿ ಹಿಗ್ಗುತ್ತದೆ. ಅಂತಹ ಅಷ್ಟು 30 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಒಮ್ಮೆಲೆ ಹೆಚ್ಚಾದಾಗ ಏನಾಗ್ತದೆ, ಗಾಳಿ ಒಮ್ಮೆಲೆ ಹಿಗ್ಗುತ್ತದೆ. ಅದು ಅಷ್ಟು ದೊಡ್ಡ ಸದ್ದನ್ನ ಉಂಟು ಮಾಡ್ತದೆ. ಈಗ ಹೀಗೆ ಬಲೂನ್ ಒಡೆದಾಗ ನೀವು ಬಲೂನ್ ಅನ್ನ ಊದಿದೀರಾ ಅಂತ ಇಟ್ಕೊಳ್ಳಿ, ಅದನ್ನು ಒಡೆದಾಗ ಟಪ್ ಅಂತ ಸೌಂಡ್ ಬರ್ತದಲ್ಲ. ಯಾಕೆಂದ್ರೆ ಬಲೂನ್ ನ ಒಳಗಿರುವಂತಹ ಗಾಳಿ ಹೊರಗೋಗಿ ಹೊರಗಿರುವಂತಹ ಗಾಳಿಯನ್ನ ನುಗ್ಗಿ ಅಲ್ಲಿ ಶಬ್ದವನ್ನ ಉಂಟು ಮಾಡ್ತದೆ. ಅದೇ ತರ ಇಲ್ಲಿ ಗುಡುಗು, ಈ ಮಿಂಚಿನ ಸಮಯದಲ್ಲಿ ಉಂಟಾಗಿರುವಂತಹ ತಾಪಮಾನ ಏನಿದೆ ಅದು ಗಾಳಿಯನ್ನ ಹಿಗ್ಗಿಸಿ ಅದನ್ನ ವಿಸ್ತಾರಗೊಳಿಸಿ ಶಬ್ದವನ್ನ ಉಂಟು ಮಾಡ್ತದೆ. ಅದನ್ನ ಗುಡುಗು ಅಂತ ಕರಿತೀವಿ. ಥ್ಯಾಂಕ್ ಯು.